1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಯಾವುದನ್ನ ಬಟ್ಟೆ ವೇಸ್ಟ್ ಬಟ್ಟೆ ಇಟ್ಟಿದ್ಯಮ್ಮ? ಯಾವುದೂ ಇಲ್ವಾ? ಒಂದು ಕೊಟ್ಟಿದ್ರೆ ಬೇಕಾಗಿತ್ತು ನನಗೆ, ಅದಕ್ಕೆ ಕೇಳಿದೆ. ಯಾವುದು ಇಡೋದಿಲ್ವಾ ನೀವು? ಬೇಜಾರು ಮಾಡ್ಕೋಬೇಡಿ. ವರ್ಷಕ್ಕೆ ಒಂದ್ಸತಿ ಬರೋದು ನಾನು ಏರಿಯಾಗಳ ಕಡೆ ಎಲ್ಲ. ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ನಾನೇ ಜಾತಕ ಹೇಳೋದು. CM ಆಗ್ತೀರಂತ ಹೇಳಿದ್ದೆ, ಆಗಿದ್ದಾರೆ ನೋಡಿ. ನಿಂದು ಯೋಗ ಇದೆ ತ ಈ ತಿಂಗಳಲ್ಲಿ, ಒಳ್ಳೆ ಯೋಗ ಇದೆ. ಹೇಳಲ್ಲ ನಾನು ಏನು ಅಂತ. ಆಗತ್ತ ಒಂದು ಕೆಲಸ. ಕಷ್ಟ ಬೀಳ್ತಿದ್ಯಾ ಗೊತ್ತಾಯ್ತು ನನಗೆ. ಮನೆ ದೇವ್ರು ಯಾವುದು? ವೆಂಕಟೇಶ್ವರನಾ? ಬಸವಣ್ಣ? ಹಾಂ, ಅದೇ ಅನ್ಕೊಂಡೆ ನಾನು. ತಾಯಿ ಒಂದು ನಿಮಿಷ ಬಾ ತಾಯಿ, ಆಚೆ ಬಾಮ. ದೇವ್ರಿಗೆ ಹೊಟ್ಟು ಬಂದ್ರಾ? ಹೋಗಿಲ್ಲ. ಒಳ್ಳೇದಾಗಬೇಕು. ಈ ತಿಂಗಳ ನಿಮ್ಗೊಂದು ಒಳ್ಳೇದು ಭವಿಷ್ಯ ಆಗೋದಿದೆ ತಾಯಿ. ನಿನಗೆ ಒಳ್ಳೆ ಯೋಗ ಬರೋದಿದೆ ನಿನಗೆ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಅಷ್ಟೇ. ಬಟ್ಟೆ ಯಾವುದೋ ಗಂಡು ಮಕ್ಕಳದ ಹೆಣ್ಮಕ್ಳದ ನೀವು ಇದು ಮಾಡೋದು? ಗಂಡು ಮಕ್ಕಳದು. ಈಗ ಒಂದು ದಿವಸ ಏನು ಮಾಡ್ತೀಯ ಅಂದರೆ, ಇವತ್ತು ಸಾಯಂಕಾಲದೊಳಗಡೆ ಒಂದು ಯಾವುದಾದ್ರೊಂದು ಹೆಣ್ಮಕ್ಳ ಬಟ್ಟೆನೇ ಹೊಲಿ. ಸಾಯಂಕಾಲದೊಳಗಡೆ ಗಂಡು ಮಕ್ಕಳು ಸ್ವಲ್ಪ ಹೊಲಿಯಕ್ಕೆ ಹೋಗ್ಬೇಡ, ಓಕೆನಾ? ಒಂದು ಯೋಗ ಬರೋದಿದೆ ನಿನಗೆ, ನಾನು ಹೇಳೋದಿಲ್ಲ. ಒಳ್ಳೆ ಯೋಗ ಇದೆ. ಟೆನ್ಷನ್ ಇದೆ ಅಲ್ವಾ? ಪೇಮೆಂಟ್ ಎಲ್ಲ ಬರ್ತಾ ಇದೆಯಾ ಅದ್ರದ್ದು ಕರೆಕ್ಟಾಗಿ? ಬರ್ತಾ ಇದೆಯಲ್ವಾ? ಇನ್ನೂ ಜಾಸ್ತಿ ಹೆಚ್ಚಾಗಿ ನಿನಗೆ ಕೊಡ್ತಾರೆ ಇವಾಗ ಕೆಲಸ. ಒಂದು ಒಳ್ಳೆ ಪೋಸ್ಟ್ ಸಿಗೋದಿದೆ ತಾಯಿ ನಿನಗೆ. ಏನೋ ಅನ್ಕೊಂಡಿದ್ಯಾ ಹೋಗ್ಬೇಕು ಆಫೀಸ್ ಒಳಗೆ ಅಂತ? ಅನ್ಕೊಂಡಿಲ್ಲ. ಮನೆ ಕಟ್ಸಿದ್ದೀರಾ? ಕಟ್ಸ್ಬೇಕು ಅಲ್ವಾ? ಅದನ್ನೇ ಹೇಳ್ತಾ ಇದ್ದೀನಿ. ಒಳ್ಳೇದಾಗತ್ತೆ ತಾಯಿ ನಿನಗೆ. ಇವತ್ತು ಮೊನ್ನೆ ಚಂದ್ರ ಕಾಣಿಸ್ಕೊಂಡ ರಾತ್ರಿ ಹೊತ್ತು, ಗೊತ್ತಿದೆಯಾ ನಿನಗೆ? ಗೊತ್ತಿಲ್ಲ. ನೀಲಿ ಬಣ್ಣದಲ್ಲಿ ತಿರುಗುತ್ತಾನ ಅವನು ಒಂದೊಂದ್ಸತಿ. ಅದು ಯೋಗ ಇರೋರಿಗೆ ಮಾತ್ರ ಕಾಣಿಸೋದು. ನಿನಗಿದೆ ತಾಯಿ ಆ ಯೋಗ. ಎರಡು ಕೈ ನಿಂಗೆ ಹಿಂಗೆ ಮಾಡ್ತಾಯಿ. ಏನಾದ್ರು ಕಾಣಿಸ್ತಾ ಇದೆಯಾ ನೋಡು ಮಧ್ಯದೊಳಗಡೆ, ಆಕಾಶದೊಳಗೆ ಏನಾದ್ರು ಕಾಣಿಸ್ತಾ ಇದೆಯಾ ನಿನಗೆ? ಏನು ಕಾಣಿಸ್ತಾ ಇದೆ? ಮೋಡ ಕಾಣಿಸ್ತಾ ಇದೆಯಾ? ತಾಯಿ ಏನು ಮಾಡ್ತೀಯ ಅಂದರೆ, ನೀನು ಚಪ್ಪಲಿ ತೊಗೊಂಡು 3 ಸತಿ ದೃಷ್ಟಿ ತೆಗೆದು ಅಲ್ಲಿಡು ತಾಯಿ, ಹೇಳ್ತೀನಿ. ನೀನು ಚಪ್ಪಲಿ ತೊಗೊಮ್ಮ ತಾಯಿ, ದೃಷ್ಟಿ ತಗೋತಾಯಿ. ನೀನು ಎರಡು ತಗೋತಾಯಿ, ಎರಡು ತಗೊಳಮ್ಮ. ತಗೋತಾಯಿ, ತಕ್ಕೋ ದೃಷ್ಟಿ ತಕ್ಕೋತಾಯಿ, ದೃಷ್ಟಿ ತಕ್ಕೋ. ಹಾಂ ತಕ್ಕೋತಾಯಿ. ಬಾ ತಾಯಿ, ಈಗ ಅಲ್ಲ ಬಾ ಆ ಕಡೆ. ನಾನು ಯಾರ ಹತ್ರ 1 ರೂಪಾಯಿ ಇಸ್ಕೊಳ್ಳೋದಿಲ್ಲಮ್ಮ, ಯೋಚನೆ ಮಾಡ್ಬೇಡ. ಈಗ CM ಆಗ್ತಾರಂತ ಹೇಳಿದ್ದೆ ಮೊನ್ನೆ, ಆದ್ರೆ ನೋಡಿ. ಬಾ ತಾಯಿ, ಇಲ್ಲಿ ಕೂತ್ಕೋ, ಇಲ್ಲಿಡು ಚಪ್ಪಲಿ, ಹಿಂದೆ ಇಡು. ನೀ ಮುಂದೆ ನಿಂತ್ಕೋತಾಯಿ, ಈ ಕಡೆ ಮುಂದೆ ಬಾ. ಬೇಡ್ಕೋ. ಏ ಮರವೇ, ಆಗೋ ಕೆಲಸವು ಆಗಬಿಡಲಿ. ಕಣ್ಣು ದೃಷ್ಟಿ ಆಗಿಬಿಟ್ಟಿದೆ, ಅದು ಸರಿ ಹೋಗಬೇಕು. ನನ್ನ ಅದೃಷ್ಟವನ್ನು ನನಗೆ ತಂದು ಕೊಡು. ಯಾರ ಕಣ್ಣು? ಗೂಬೆ ಕಣ್ಣು ನನ್ನ ಮೇಲೆ ಬೀಳದಿರಲಿ. ಅಲ್ಲೋ ಅಲ್ಲಲ್ಲೋ. ಯಾಕಮ್ಮ ನಗ್ತಾರಮ್ಮ? ಯಾಕಮ್ಮ ತಾಯಿ? ಏನೇ ಹೆಚ್ಚು ಕಡಿಮೆ ಆದ್ರೆ ನೀನ್ ಜವಾಬ್ದಾರಿ ತಗೋತೀಯನಮ್ಮ? ಒಳ್ಳೇದಾಗಬೇಕು ಅಂತ ಅಲ್ವೇನಮ್ಮ? ಒಳ್ಳೇದಾಗಬೇಕು ಅಂತ ಹೇಳಿ ಕಣ್ಮುಚ್ಕೋ, ದೇವ್ರು ಬೇಡಕಮ್ಮ. ಈಗ ನಿನಗೇನಾದ್ರೂ ದೃಷ್ಟಿಯಾಗಿತ್ತು ಅಂದ್ರೆ ತಾಯಿ, ಕೇಳಿಸ್ತಾ? ನಿನ್ ದೃಷ್ಟಿಯಾಗಿತ್ತು ಅಂದ್ರೆ ಎಲ್ಲ ಕಳೆದೋಗ್ಬಿಡುತ್ತೆ. ಅರ್ಥ ಆಯ್ತಾ? ಓಕೆ. ನೀನ್ ಏನಿಟ್ಟೆ ತಾಯಿ ಹಿಂದೆಗಡೆ? ದೃಷ್ಟಿ ತೆಗೆದಿಟ್ಟೆ ಅಲ್ವಾ ತಾಯಿ? ಬೇಡಕೋ. ನನಗೇನಾದ್ರೂ ದೃಷ್ಟಿಯಾಗಿದ್ರೆ ಚಪ್ಪಲಿ ಕಳೆದು ಹೋಗ್ಬಿಡ್ಲಿ. ಆಯ್ತು ಮಾಡಮ್ಮ ತಾಯಿ. ಹಾ ಆಯ್ತು ತಾಯಿ. ನೀವು ಒಬ್ಳೆ ಹಿಂದೆ ತಿರುಗಿ ನೋಡ್ತಾಯಿ. ಏನಾಯ್ತಮ್ಮ? ಏನಾಯ್ತಮ್ಮ? ನಿನಗೆ ದೃಷ್ಟಿ ಆಗಿದೆ ಅಂತ ಅರ್ಥ. ನಾನು ಮುಟ್ಟದ್ನಾ? ನಿನಗೆ ದೃಷ್ಟಿ ಆಗಿದೆ, ಅದಕ್ಕೆ ಹೇಳಿದ್ದು. ಕಳೆದು ಹೋಯ್ತು ಅದು. ಕಾಣಿಸುತ್ತಾ ನೋಡಿ? ನೀನ್ ಎಲ್ಲಿಟ್ಟಿದ್ದೆ? ಏನಮ್ಮ? ಏನು? ಏನ್ ತಾಯಿ? ಏನ್ ಜೋರಾಗಿ ಹೇಳು. ಏನಾಯ್ತು? ನೋಡು, ದೃಷ್ಟಿ ಆಗಿದೆ ನಿನಗೆ. ಚಪ್ಪಲಿ ಏನಾದ್ರೂ ಸಿಕ್ಕಿತ್ತು ಅಂದ್ರೆ ನೀನ್ ದೃಷ್ಟಿ ಆಗಿಲ್ಲ ಅಂತ ಅರ್ಥ ಆಯ್ತಾನಮ್ಮ? ಹುಡುಕು ನೋಡಿ, ಎಲ್ಲಾದ್ರೂ ಇದೆ ನಿನ್ ಕಣ್ಣು ಕಾಣಿಸುತ್ತ ನೋಡು. ಒಂದ್ ರೌಂಡ್ ಹೋಗ್ಬಾತ, ಹಿಂಗೆ ನೋಡ್ಕೊಂಡು ಬಾ, ಹೋಗು. ಎಲ್ಲ ಸಿಗುತ್ತಾ ನೋಡ್ತಾಯಿ. ಎಲ್ಲಿ ಹೋಯ್ತು? ಈ ಕಡೆ ಕಾಣಿಸುತ್ತ ನೋಡಿ ನಿನಗೆ. ಬೈಲಿ ಮೇಲೆಲ್ಲ ಕಾಣಿಸ್ತಾ ಇದೆಯಾ ನೋಡ್ತಾಯಿ? ಎಲ್ಲ ಕಾಣಿಸುತ್ತಾ? ಯಾವ ಬಣ್ಣ ಇತ್ತಮ್ಮ ಅದು? ಬೇಡ್ಕೋ, ಮತ್ತೆ ಬೇಡ್ಕೋ ತಾಯಿ. ಬಾ ಬೈಲಿ, ಕಣ್ಣು ಮುಚ್ಕೋ, ಬೇಡ್ಕೋ ತಾಯಿ. ನನ್ನ ದೃಷ್ಟಿ ಹೋಗಿದೆ, ನನ್ನ ಚಪ್ಪಲಿ, ನಾನೇನಾದ್ರು ದೃಷ್ಟಿ ಹೋಗಿದ್ರೆ ನನ್ನ ಚಪ್ಪಲಿ ವಾಪಸ್ ಸಿಕ್ಕಿಬಿಡ್ಲಿ. ಕಣ್ಣು ಮುಚ್ಕೊಂಡು ಬೇಡ್ಕೊಮ್ಮ. ಬರ್ಲವಾ ತಾಯಿ? ಹಿಂದೆ ನೀನೇ ಮೆಲ್ಲಗೆ ತಿರುಗಿ ನೋಡ ತಾಯಿ. ಏನಮ್ಮ? ಏನಾಯ್ತಮ್ಮ? ಚಪ್ಪಲಿ ವಾಪಸ್ ಬಂತಾ? ಹೋಗುತ್ತೆ ಬರುತ್ತೆ. ಕಾಲ್ಗೆ ಹಾಕೋ ತಾಯಿ. ಬಾ, ದೃಷ್ಟಿ ತೆಗೆದು ಬಿಡ್ತೀನಿ. ಬಾ, ಇಟ್ಕೋ, ಕಾಲ್ಗೆ ಹಾಕೋ. ನಿನಗೇನೋ ಬಿಸಿ ಹತ್ತತ್ತ ತಣ್ಣಗೆ ಹತ್ತತ್ತ ನೋಡಮ್ಮ. ಅದು ಹಾಕೋ, ಕಾಲ್ಗೆ ಹಾಕೋ. ಏನಾಗ್ತಾ ಇದೆ? ಬಿಸಿ ಹತ್ತಾ ಇದೆಯಾ ತಣ್ಣಗೆ ಹತ್ತಾ ಇದೆಯಾ?
ತಣ್ಣಗೆ ಅನಿಸ್ತಾ ಇದೆಯಾ ಅಂದ್ರೆ ನಿಮ್ಮ ಮನಸ್ಸು ನೆಮ್ಮದಿ ಆಗ್ಬಿಡಿದೆ ಅಮ್ಮ ಇವಾಗ ಆಯ್ತಾ. ಇಲ್ಲಿ ನೋಡಿ ನೀನು ತೋರಿಸ್ತೀನಿ ನೋಡಿ ನಿನ್ನ ಕಣ್ಣಿಗೆ ನಿನ್ಗೆ ಯಾರು ದೃಷ್ಟಿ ನಿನಗೆ ಮಾಟ ಮಾಡಿಸಿದ್ರು ಯಾರು ಗೊತ್ತಾ? ಅಲ್ಲವ್ರು ನೋಡ್ತಾ ಈ ಒಳಗಡೆ, ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ನಿನ್ನ ಕುರಿ ಮಾಡ್ತಾ ಇದ್ದೀನಿ ನಾವು. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಒಳ್ಳೇದಾಗಬೇಕಷ್ಟೇ. ನಿಮ್ಮ ಯಜಮಾನ್ರಿಗೆ ಹೇಳಿ ದುಡ್ಡು ಗಿಡ್ಡೆಲ್ಲ ಕೊಡಕ್ ಹೋಗ್ಬೇಡ, ನೀ ದುಡ್ಡು ಇಸ್ಕೊಳ್ಳಲ್ಲ ನಾನು ಆಯ್ತಾ? ಇಲ್ಲ ಇಲ್ಲ ಬೇಡ ಬೇಡ, ದೃಷ್ಟಿ ತೆಗ್ದಿದ್ದೀನಿ. ಅವ್ರಿಗೆ ಹೇಳ್ಬಿಡು ಓಕೆ. ಗುರುವಾರ ದಿವಸ ನಾಯಿಗೆ ಏನಾದ್ರು ಬಿಸ್ಕೆಟ್ ಹಾಕ್ಬಿಡು ಅಂತ ಹೇಳಮ್ಮ. ಸರಿ ಆಯ್ತು. ಒಳ್ಳೇದಾಗಿ ಹೋಗ್ತಾ ಬಾಪ ಬಾ. ಒಳ್ಳೇದಾಗಿ ಒಳ್ಳೇದಾಗಿ ಇರ್ಲಿ ಇರ್ಲಿ ಇರ್ಲಿ. ಒಳ್ಳೇದಾಗ್ಬೇಕು ನಿಮ್ಗೆ. ಕಣ್ಣು ಚೆನ್ನಾಗಿದೆ ನಿಮ್ದು. ಬಾಪ ಈ ಕಡೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಬಾ. ಮದುವೆ ಆಯ್ತಾ? ಮದುವೆ ಆಗಿಲ್ಲ ಇನ್ನೂ. ಗೊತ್ತಾಯ್ತು ನನಗೆ. ನೀವು ತುಂಬಾ ಚೆನ್ನಾಗಿದೆ, ಲಕ್ಷಣ ಇದೆ ನಿನ್ನ ಮುಖದಲ್ಲಿ. ನೀವು ಒಳ್ಳೇದಾಗುತ್ತೆ, ಒಳ್ಳೆ ಯೋಗ ಆಯ್ತು ನಿಂತು. ಕಣ್ಣು ದೃಷ್ಟಿ ನಿಂದ ಐತಲ್ಲ ಭಾಳ ಚೆನ್ನಾಗಾಗಿದೆ ನಿನಗೆ. ಯಾರು ನೀನು ಏನು ಮಾಡ್ಬಿಡಿದ್ಯಾ, ಮಾಟ ಮಾಡೋದ್ರನ್ನ ದಾಟಿಬಿಟ್ಟಿದ್ಯಪ್ಪ ನೀನು. ನೋಡು ಅವ್ರು ಬಂದ್ರು ಪಾಪ, ಅವ್ರು ಮಾಡಿಕೊಟ್ಟೆ ಆ ಹುಡುಗಿಗೆ. ತುಂಬಾ ಚೆನ್ನಾಗಿರು, ಸಣ್ಣಗಿರ್ಲು, ದಪ್ಪ ಆಗ್ಬಿಟ್ಲು ಇದ್ದಕ್ಕಿದ್ದಂಗೆ. ಏನಕ್ಕಾದ್ಲು? ದೃಷ್ಟಿ ಬಿಟ್ಟಿದ್ದಕ್ಕೆ. ಏನು ಗೊಂಬೆ ಇದ್ದಂಗೆ ಐತಲ್ಲ ಈ ಹುಡುಗಿ ಅಂತಿದ್ರು. ದೃಷ್ಟಿ ಆಗ್ಬಿಡ್ತದು. ಅರ್ಥ ಆಯ್ತಲ್ವಾ? ಹಂಗೆ ನಿನಗೆ ದೃಷ್ಟಿ ಆಗಿದೆ. ಯೋಚನೆ ಮಾಡ್ಬೇಡ, ನೀನು ದೃಷ್ಟಿ ತೆಗಿತೀನಿ. ದುಡ್ಡೇನು ಕೊಡಕ್ಕೆ ಹೋಗ್ಬೇಡ, ದುಡ್ಡು ಬೇಡ ನನಗೆ, ಒಳ್ಳೇದಾಗಬೇಕು. ಹುಡುಗಿನ ತುಂಬ ಇಷ್ಟಪಡ್ತಾ ಇದೀಯ ಒಂದು ಹುಡುಗಿನ, ಹೌದಾ? ನನಗೆ ಹೆಂಗೆ ಗೊತ್ತು? ನಿಮ್ಮೂರ ಕಡೆದು ಹೌದಾ? ಮದುವೆ ಕೇಳಿದ್ಯಾ? ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾವಳೆ, ಹೌದಾ ಇಲ್ವಾ? ಕರೆನೋ ಇಲ್ವಾ? ಕರೆ ಅಲ್ವಾ? ಮದುವೆಗೆ ನೀವು ಟ್ರೈ ಮಾಡ್ತಾ ಇದ್ದೆ, ಆಗ್ತಲ್ಲ. ಬಟ್ ನೀನು ಇಷ್ಟಪಡ್ತಾವಳು, ನೀನು ಚೆನ್ನಾಗಿದೆ, ನೀನು ಲಕ್ಷಣ ಇದೆ ನಿನ್ನ ಮುಖದೊಳಗಡೆ ಅಲ್ವೇ? ಮಾಡ್ಕೊಡ್ತೀನಿ ನಿನಗೆ ಚಪ್ಪಲಿ ದೃಷ್ಟಿ. 100ಕ್ಕೆ 100 ಸತ್ಯ. ನೋಡಿ ನಾನು ಈ ಬಟ್ಟೆ ಯಾವಾಗ ಹಾಕೊಳ್ತೀನಿ ಅವಾಗ ನಾನು ಏನು ಹೇಳ್ತೀನಿ ಅಂತ ಕೇಳು, ಸತ್ಯ ಆಗ್ಬಿಟ್ರತ್ತೆ. ತುಂಬಾ ಇಷ್ಟಪಡ್ತೀನಿ ನೀನು ಅವಳನ್ನ, ಹೌದಲ್ವಾ? ಊರೊಳಗಿದ್ರೆ ಅಂತೂ ಬರೀ ಅವಳು ಹಿಂದೆ ಸುತ್ತಾ ಇರ್ತೀಯ ನೀನು, ಹೌದಲ್ವಾ? ತಿನ್ನಕ್ಕೆ ಏನಾದ್ರು ಕೊಡ್ಸಿದ್ದೆ ಅವಳಿಗೆ ಇನ್ನೋರ್ಗು? ಕೊಡ್ಸಿದ್ಯಾ? ನೋಡು ಹೆಂಗ್ ಗೊತ್ತಾ ನನಗೆ. ಬೈ ಚಪ್ಪಲಿ ತೆಗಿ ಹೇಳ್ತೀನಿ, ಚಪ್ಪಲಿ ತೆಗಿ. ನೀನು ಚಪ್ಪಲಿ ತಕೋ ಬಾಪ. ಇಲ್ಲ ಬಾಪ, ನೀನು ಇಲ್ಲ ಬಾ, ನಿಂತ್ಕೋ ಇಲ್ಲಿ. ನಿಂದು ಚಪ್ಪಲಿ ತಗೊಂಡೆಯಾ? ಅದು ತಗೊಂಬೈಲಿ, ತಗೊಂಬೈಲಿ. ಸಿಗ್ತಾಳೆ ನೋಡಿ ನಿನ್ಗೆ ಇಷ್ಟರಲ್ಲೇ. ನಿಂತ್ಕೊಂಬ, ಈ ಕಡೆ ತಿರ್ಗಪ್ಪ. ದೃಷ್ಟಿ ತಕೋ ನಿಂದು. ಎರಡು ತಗೊಂಬಾ. ಎರಡು ತಗೊಂಬಾಪ. ದೃಷ್ಟಿ ತಕೊಳಪ್ಪ ನಿಂದು. 3 ದೃಷ್ಟಿ ತಕೋ ನಿಂದು. ನೀನೇ ತಕೋ. ಹಾ ಥೂ ಅನ್ನು. ಹಾ ಹಿಂದೆ ಇಡು ಚಪ್ಪಲಿ, ಹಿಂದೆ ಇಟ್ಕೋ. ಈಗ ಹಿಂದಿಡು. ಬಾಯ್ಲಿ, ಇಲ್ಲಿ ಮುಂದೆ ನಿಂತ್ಕೊಳ್ತೀನಿ. ಬೇಡ್ಕೊ, ಕಣ್ಮುಚ್ಚು. ನಾನು ಪ್ರೀತಿಸಿದ ಹುಡುಗಿ ನನಗೆ ಸಿಗಬೇಕು. ಏನು ಅವಳ ಹೆಸರು? ವಿಶಾಲಿನಾ? ಐಶಮ್ಮ ನನಗೆ ಸಿಕ್ಲಿ. ನನ್ನೇ ಪ್ರೀತಿಸ್ಲಿ, ನನ್ನೇ ಮದುವೆ ಆಗ್ಲಿ, ನನ್ನಿಂದನೇ ಮಕ್ಕಳಾಗ್ಲಿ. ನಿನಗೇನಾದ್ರೂ ದೃಷ್ಟಿಯಾಗಿತ್ತು ಅಂದ್ರೆ ನಿನ್ ಚಪ್ಪಲಿ ಕಳ್ದೋಗತ್ತೆ, ಕೇಳಿಸ್ತಾ? ನಿನ್ ದೃಷ್ಟಿ ಆಗಿದ್ರೆ ನಿನ್ ಚಪ್ಪಲಿ ಕಳ್ದೋಗತ್ತೆ, ಕೇಳಿಸ್ತಾ? ಹಿಂತಿರುಗಿ ನೋಡು, ಆಯ್ತಾ? ನೋಡು ಒಂದ್ಸತಿ ಚಪ್ಪಲಿ ನಿಂದು. ಏನಾಯ್ತು? ಏನಾಯ್ತು? ಕಳ್ದು ಹೋಗಿದೆ ಅಂದ್ರೆ ನಿನಗೆ ದೃಷ್ಟಿ ಆಗಿದೆ. ಈಗ ಯಾರೋ ಭಾಳ ದೃಷ್ಟಿ ಬಿಟ್ಬಿಟ್ಟಾರೆ ನಿಂಗೆ ಮಾಟ ಮಾಡಿಸಿ. ನಿನ್ಗೆ ಆ ಹುಡುಗಿ ಸಿಗಬಾರ್ದಂತ. ಇರ್ಲಿ ಬಾ, ತಿರ್ಗ ಕೇಳ್ಕೊ. ಈಗ ವಾಪಸ್ ಬರೋಂಗೆ ಮಾಡ್ಕೊಳ್ಳೋ. ನಿನ್ನ ದೃಷ್ಟಿ ವಾಪಸ್ ಬರೋಂಗೆ ಹಿಂಗೆ ನಿಂದ್ರ, ಕಣ್ಮುಚ್ಚು ಭಕ್ತಿಯಿಂದ ಮಾಡು. ಜೋರೇ ಮಾಡ್ಬೇಕು. ಮಾಡು. ಐಶುಬಾ. ಏನಕ್ಕೆ ಹೆಸರು? ಐಶು ಬಾ, ಮತ್ತೆ ಬಾ, ಪ್ರೀತಿಸಿ ಬಾ, ಮದ್ವೆ ಆಗೋಣ ಬಾ. ನನ್ನ ದೃಷ್ಟಿ, ನನ್ನ ಕಣ್ ಬಿಟ್ಟವ್ರು, ನಮ್ಮಿಬ್ರು ಪ್ರೀತಿ ಜೋಡಿ ಮೇಲೆ ಕಣ್ ದೃಷ್ಟಿ ಬಿಟ್ಟವ್ರು ಸರ್ವನಾಶ ಹೋಗೋಗ್ಲಿ. ನಂದು ಕಳೆದೋಗಿರೋ ಚಪ್ಪಲಿ ವಾಪಸ್ ಬರ್ಲಿ. ಜೋರಾಗಿ ಮಾಡ್ಬೇಕು ನೀನು, ನನ್ಕಿನ್ನ ಜೋರಾಗಿ ನೀನೇ ಮಾಡ್ಬೇಕು. ಹಾ ಬಡ್ಕೋ. ಈಗ ಹಿಂಗ ಬಡ್ಕೋ, ನೀನು ಒಬ್ಬನೇ ಬಡ್ಕೋ, ಜೋರಾಗಿ ಬಡ್ಕೋ. ಹಾ ನಿಮ್ಮ ಹುಡುಗಿ ಸಿಕ್ತಾಳಂದ್ರೆ ನಿನ್ ಚಪ್ಪಲಿ ವಾಪಸ್ ಬಂದಿರ್ತೈತಿ. ನೋಡಿ ಹಿಂತಿರ್ಗಿ ನೋಡು, ಐತೆ ನೋಡು ಒಂದ್ಸತಿ. ಎಲ್ಲಿ ಹೋಗಿತ್ತ? ದೃಷ್ಟಿ ಆಗಿತ್ತು ನಿನಗೆ. ಹಾಕೋ ಈ ಕಾಲ್. ನೋಡದಿ ಹೆಂಗ ಮಾಡ್ಸ್ಯಾರ ನಿನಗ? ಎಲ್ಲೋಯ್ತ? ಹೆಂಗ ಬಂತದು? ಈ ಪ್ರೀತಿಸಿದ ಹುಡುಗಿ ನಿಂಗೆ ಸಿಗಲಿ ಅಂತ ಹೇಳಿ ನಾನು ದೇವ್ರಿಗೆ ಬೇಡ್ಕೋತೀನಿ. ನಾನು ಮಾಡಿದ್ದು ತನಹಿ ಆಗಿರ್ಬೋದು, ಆದರೆ ದೇವ್ರಿಗೆ ನಾನು ಬೇಡ್ಕೋತೀನಿ. ಚೆನ್ನಾಗಿದೆ, ನೀನು ಲಕ್ಷಣ ಆಗಿದೆ, ನಿನ್ನ ಮುಖದಲ್ಲಿ ಲಕ್ಷಣ. ಹಾ ನೀವು ದೇವಸ್ಥಾನದೆಲ್ಲ ಬಿಟ್ಟು ಬಂದಿದ್ದೀರಲ್ಲ, ಮಾರ್ಕೊಂಡ್ಬಿಟ್ಟಿರ್ತೀರೇನೋ? ಮಾರ್ಬಿಟ್ರ ನೀವು?
ಇಲ್ಲ ನಿಮ್ದು ದೃಷ್ಟಿ ಇನ್ನೂ ವಾಪಸ್ ಬಂದಿಲ್ಲ ಬಿಡಿ, ಸಿಗ್ತಾರೆ ಬಿಡಿ, ಆಗತ್ತೆ ನಿಮಗೆ. ಬರಲ್ಲ, ಒಳ್ಳೇದಾಗ್ಲಿ. ಓಕೆ, ಏನು ಮಾಡ್ತೇವೆ ಗೊತ್ತಾ, ನಿನಗೆ ಇಲ್ಲಿ ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದಾರ ಕಾಣಿಸ್ತೈತೆ ನೋಡು, ನೋಡು ಹುಡುಕು, ಕ್ಯಾಮ್ರಾ ಕಾಣಿಸ್ತಾ ಐತೆ ಎಲ್ಲಾದ್ರೂ? ಕ್ಯಾಮ್ರಾ ಎಲ್ಲಾದ್ರೂ ಕಾಣಿಸ್ತಾ ಐತಾ ನೋಡು, ಕ್ಯಾಮ್ರಾ ಇಲ್ವಾ? ನನಗೆ ಕಾಣಿಸ್ತಾ ಇದೆ ಗೊತ್ತಾ, ಎಲ್ಲಿ ಗೊತ್ತಾ, ನೋಡಿ ಇಲ್ಲಿ ಒಳಗಡೆ, ಇಲ್ಲಿ ಗಾಡಿ ಒಳಗಡೆ ಕ್ಯಾಮ್ರಾ ಐತೆ. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಓಕೆ, ಡೈಲಿ ಇಲ್ಲೇ ನಾನು ಟಿಫನ್ ಮಾಡ್ತಾ ಹೋಗಕ್ಕೆ ಬರೋದು. ಇಲ್ವಾ, ಅಪರೂಪಕ್ಕೆ ಬರ್ತೀರಾ? ನಮ್ಮ ಮನೆಯವರು ಇಲ್ಲಿ ತರಕಾರಿ ಎಲ್ಲ ತರಕ್ ಬರ್ತಾ ಇರ್ತಾರೆ ಅವಾಗಲ್ಲ. ನಿಮ್ಗೆ ಪರಿಚಯ ಇರ್ಬೇಕನ್ಸುತ್ತಲ್ವಾ? ನಿಮ್ಗೆ ಯಾರು? ನಮ್ಮ ಹಸ್ಬೆಂಡು? ಇಲ್ಲ, ಗೊತ್ತಿಲ್ವಾ? ಮತ್ ಮಾತಾಡಿಸ್ತಿದೀನಿ, ಇವರೇ ಹೇಳಿದ್ದು ಅಂತ ಹೇಳಿದ್ರು. ನಾನು ಇಲ್ಲಿ ಅಂಗಡಿಯಲ್ಲಿ ಇರಲ್ಲ ಜಾಸ್ತಿ, ನಾನು ಬಂದು ಜಾಕ್ ಫ್ರೂಟ್ಸ್ ಮಾಡ್ತೀನಿ ಕೋಲಾರ ಬೇರೆ ಹತ್ರ. ಓಕೆ, ಅಲ್ಲಿಂದಾನು ತರ್ತಾರೆ ಜಾಕ್ ಫ್ರೂಟ್ಸ್ಗಳನ್ನ. ಹಂಗಾರೆ ಪರಿಚಯ ಇರ್ಬೇಕು. ನಾನು ತಗೊಳಕ್ ಬಂದಿದ್ದೀನಿ ಅಲ್ಲಿ. ಜೀನ್ಸು ಟಿ ಶರ್ಟ್ ಎಲ್ಲ ಹಾಕೊಂಡ್ ಬರ್ತಾ ಇರ್ತೀನಲ್ಲ. ಕೋಲಾರ ಬೇರೆ ಹತ್ರ. ಹೌದು, ಅಲ್ವಾ? ಹೇಳಿ ಸಿಸ್ಟರ್. ಇವಾಗ ನಾನು ಜೀನ್ಸು ಟಿ ಶರ್ಟ್ ಹಾಕೊಂಡ್ ಬರ್ತೀನಲ್ಲ, ನಿಮ್ಗೇನೋ ಪ್ರಾಬ್ಲಮ್ ಆಗುತ್ತಾ ಅಲ್ಲಿ? ಇಲ್ಲ, ಏನಾಗಲ್ಲ. ಚೂಡಿದಾರನೇ ಹಾಕೊಂಡ್ ಬರ್ಬೇಕು, ಹೂವ ಮುಡ್ಕೊಂಡ್ ಬರ್ಬೇಕು, ಕುಂಕುಮ ಇಡ್ಕೋಬೇಕು ಅಂತ ಏನಾದ್ರು ಹೇಳ್ತಾರೆ? ಏನಿಲ್ಲ. ಇಲ್ವಾ? ಯಾರು ಹಂಗೆ ಹೇಳಿದಾರು? ನಮ್ಮ ಹಸ್ಬೆಂಡ್ ಹತ್ರ ಯಾಕೆ ಹೇಳಿದೀರಾ ಮತ್ತೆ? ಯಾವಾಗ್ಲೂ ಜೀನ್ಸ್ ಹಾಕೊಂಡ್ ಬರ್ತಾರೆ, ಮಾಡರ್ನ್ ಡ್ರೆಸ್ ಹಾಕೊಂಡ್ ಬರ್ತಾರೆ, ಮಿಡಿ ಹಾಕೊಂಡ್ ಬರ್ತಾರೆ ಅಂತ. ಹೌದು, ನಾನು ಹಾಕೋತೀನಿ, ನಾನು ಪೂಜೆ ಗೀಜೆಗೆಲ್ಲ ಹಾಕೋತೀನಿ. ಹೊರಗಡೆ ನಾನು ವರ್ಕ್ ಆಗಿರುತ್ತೆ, ಜೀನ್ಸ್ ಹಾಕೊಂಡು. ನೀವೇನೇ ಹೇಳಿರೋದು? ಇಲ್ಲಪ್ಪ, ನಾ ಹಂಗೆ ಹೇಳೇ ಇಲ್ಲ. ನೀವು ಕೋಲಾರ ಬೇರೆ ಹತ್ರ ನಾನು ಎಷ್ಟು ಸಲ ಬಂದಿದ್ದೀನಿ ಅಂತಾನೆ, ನಾನು ಎಷ್ಟು ಸಲ ತಗೊಂಡಿದ್ದೀನಿ. ಆದ್ರೂ ಮತ್ತೆ ಯಾಕೆ ಹೇಳ್ತೀರಾ? ಏನಂತ ಹೇಳಿದೀನಿ? ಮಾಡರ್ನ್ ಡ್ರೆಸ್ ಹಾಕೊಂಡಿರ್ತಾರೆ ಯಾವಾಗ್ಲೂ ಅಂತ. ನಾ ಏನೇ, ನಿಮ್ಮ ಹಸ್ಬೆಂಡ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ವಲ್ಲ. ಈಗ ತಾನೇ ಹೇಳಿದ್ರಲ್ಲ, ಡೈಲಿ ಬರ್ತಾ ಇರ್ತಾರೆ, ನೋಡಿದೀನಿ ಅಂತ. ಅನ್ಸುತ್ತೆ. ನಾನ್ ನಿಮ್ಮ ಹಸ್ಬೆಂಡ್ ಯಾರು ಅಂತ ನಮ್ಮ ಹಸ್ಬೆಂಡು ಗೊತ್ತು, ನಿಮ್ಗೆ ಮಾತಾಡಿದೀರಾ. ಇಲ್ಲ, ಉಲ್ಟಾ ಹೊಡಿಬೇಡಿ. ಆಮೇಲೆ ಮನೆ ಕೆಲ್ಸ ಮಾಡಲ್ವಾ ನಾನು? ನೀವು ನೋಡಕ್ ಬರ್ತೀರಾ ಮನೆ ಕೆಲ್ಸ ಮಾಡಲ್ಲ ಅಂತ? ಯಾರು ಅಂತ ಫಸ್ಟ್ ಕ್ಲಿಯರಿಟಿ ತಗೊಳ್ಳಿ, ಓಕೆನಾ? ಆಮೇಲೆ ಮಾತಾಡಿ. ನಾನು ಅಪರೂಪಕ್ಕೆ ನಾನು ಜಾಕ್ ಫ್ರೂಟ್ಸ್ ಬರ್ತೀನಿ. ಯಾರೋ ಮಾತಾಡ್ಬಿಟ್ಟು ನಾನು ಆಮೇಲೆ ಮನೆ ಕೆಲಸ ಮಾಡಲ್ಲ ಅಂದ್ರೆ ಬರ್ತೀರಾ ನೀವು? ಬನ್ನಿ, ಮಾಡಿ ಬನ್ನಿ. ನಮ್ಮ ಮನೆ ಕೆಲಸ ಮಾಡಿ ಬನ್ನಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ಯಾರು ಅಂತ ಸ್ಟ್ರೈಟ್ ಆಗಿ ಕರೀರಿ. ಬನ್ನಿ. ನಾನು ಅಂತಂದ್ರೆ ಅವಾಗ ನಾನು ಮಾತಾಡ್ತೀನಿ. ಹೆಂಗ್ ಮಾತಾಡ್ತೀರಾ? ಅವ್ರ ಹತ್ರ ಮಾತಾಡಿ. ಇವ್ರದ್ ನಾನು ಇಷ್ಟ ದಿನ ಊರಲ್ಲೇ ಇರ್ಲಿಲ್ಲ. 15 days ಆಯ್ತು ನಾನು ಬ್ಯಾಂಗ್ಳೂರ್ಗೆ ಬಂದು. ಸರಿ ಆಯ್ತು, ಬನ್ನಿ, ಮನೆ ಕೆಲಸ ಮಾಡ್ಕೊಂಡು ಗೊತ್ತಾಗುತ್ತೆ. ಏನಂತ ಮಾತಾಡ್ತಾರೆ? ಒಂದ್ ನಿಮಿಷ ಬನ್ನಿ. ಹೋಟ್ಲು ಬಾ, ನಮ್ಮ ಅಂಗಡಿ ಹತ್ರ ನಡೀರಿ. ನೀವು ಬಂದು ಹಂಗ್ ಮಾತಾಡಿದ್ರೆ ಹಿಂಗ್ ಮಾತಾಡಿ ಅಂತ ಕೋಪ ಬರ್ತಾ ಬರಲ್ಲ. ಮನೆ ಕೆಲಸ ಮಾಡಿ ಬನ್ನಿ, ಒಂದಿನ ನಿಮಗೆ ಗೊತ್ತಾಗುತ್ತೆ. ಸಿಸ್ಟರ್, ಒಂದ್ ನಿಮಿಷ ಕೂಲಾಗಿ ಕೇಳಿ. ನಾನ್ ಯಾರು ಅಂತ ನಿಮ್ ಮನೆಯವ್ರಿಗೆ ಗೊತ್ತು. ಇವ್ರೇನೋ ಕೆಲಸ ಮಾಡಲ್ಲ, ಅದೆಲ್ಲ ನಮ್ಗೆ ಯಾಕೆ? ನಿಮ್ ಪರ್ಸನಲ್. ನೀವ್ ಯಾಕೆ ಹೇಳಿದೀರಾ? ನಿಮ್ ಮನೆಯವ್ರನ್ನ ಮನೆ ಬಿಟ್ಟು ಹೋಗಿದಾರೆ, ಹಿಂಗೆಲ್ಲ ಹೇಳ್ತಾರ, ನಾನು ಹೆಂಗಿರ್ಲಿ ಅಂತ. ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ನಾನ್ ಹೆಂಗ್ ಹೇಳಿ? ನಾನು ಮನೆ ಕೆಲಸ ಮಾಡಲ್ಲಂತೆ, ಮಾಡರ್ನ್ ಡ್ರೆಸ್ ಹಾಕ್ತೀನಂತೆ. ನಿಮ್ ಯಜಮಾನವ್ರಿಗೆ ಕಾಫಿ ತಗೋತಾ ಇದೀನಿ ಅಂತೆ. ಕಾಫಿ ಕುಡಿಯಕ್ ಅವ್ರ ಮನೆಯವ್ರು ಬರ್ತಾರಂತೆ. ಇವ್ರು ಎಲ್ಲಿ ಕಾಫಿ ಕುಡಿಯಕ್ ಬರೋದು? ಇಲ್ಲೇನೆ ಅಮ್ಮ ಬಂದಿಲ್ವಲ್ಲ. ಹೇಳಿ. ಬಂದು ನನ್ನ ಹೆಂಡತಿ ಹತ್ರ ಅದೇ ಮಾತಾಡ್ತಾಳೆ. ಹೇಳಿ. ಇದೇ ತರ ಮಾತಾಡ್ತಾಳೆ ನನ್ನ ಹೆಂಡತಿ ಹತ್ರ. ಅದಕ್ಕೆ ಹುಡ್ಕೊಂಡ್ ಬಂದೆ ನಾನು. ಏನ್ ಮಾಡೋ ಕೇಳಿ? ನನ್ಗೇನು ಅಂತಾನೆ ಗೊತ್ತಿಲ್ಲ. ನೀವೇನ್ ಮಾತಾಡ್ಕೊಂಡು ಹೋಗೋದಲ್ಲ, ನೀವ್ ಹೇಳಿರೋದಕ್ಕೆ ಕೇಳ್ತಾ ಇರೋದು. ಬನ್ನಿ ಈ ಕಡೆ. ಕೋಲಾರ ಬೇರೆ ಹತ್ರ ಬರಲ್ವಾ ನಾನು ಮಾಡರ್ನ್ ಡ್ರೆಸ್ ಹಾಕೊಂಡು? ಹೇಳಿದೀರಾ ಇಲ್ಲಿ ಬಂದು ಕಾಫಿ ಕುಡಿತಾರೆ. ನಾನು ನಿಮ್ಮ ಮನೆಯವ್ರು ಯಾವ ಒಂದ್ಸಲ ನನ್ಗೂ ಹೇಳಿದೀರಾ ಈ ತರ ಡ್ರೆಸ್ ಹಾಕೊಂಡ್ ಬರ್ಬೇಡಿ, ಚೂಡಿದಾರ್ ಹಾಕೊಂಡ್ ಬರ್ಲಿ ಅಂತ. ನಿನ್ ಗಂಡನ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ಮನೆ ಬಿಟ್ಟು ಕರ್ಕೊಂಡ್ ಬರ್ಲಿ. ನಾನ್ ನಿಮ್ ಮನೆಯವ್ರು ಮನೆ ಬಿಟ್ಟು ಹೋಗಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇಲ್ಲಿ ಯಾವನ್ ಕಾಫಿ ಕುಡಿಯಕ್ ಬರ್ತಾನೆ? ಕೋಲಾರ ಬೇರೆ ಹತ್ರ ಯಾರು ಬರ್ತಾರೆ? ಸರಿ, ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ. ಹೇಳಿ ನಂಬರು. ಯಾಕೆ ನಿಮ್ಗೆ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ. ಫೋನ್ ಮಾಡಿ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದಿದಾರ ಅಂತ ಹೇಳ್ತೀರಾ? ಒಂದ್ ಸಂಸಾರ ಹಾಳ್ ಮಾಡ್ಬೇಡ ಮಣ. ಎಷ್ಟ್ ಮನೆ ಸಂಸಾರ ಹಾಳ್ ಮಾಡ್ತೀಯ ನೀನು? ಯಾವಳ ಕರ್ಲು ಅನ್ಬಿಟ್ಟು ಬಂದು ನಿಮಿಷ ಇರಿ. ಯಾರ್ ಸಂಸಾರ ಹಾಳ್ ಮಾಡ್ತಿರೋದು? ನನ್ ಸಂಸಾರ ಹಾಳಾಗಿರೋದಿಲ್ಲ. ಹುಚ್ಕಿ ಚಿಡ್ದೈತೆ ನಿಮ್ಗೆ. ಇದೇ ಕೆಲಸ ದುಡ್ಡು ಅಲ್ಲ, ಹುಚ್ಚ ಹಿಡ್ದೈತೆ ಅನ್ಸುತ್ತೆ ಯಾವಾಗ. ಪರಿಹಾರ ಕೇಳ್ತಾಳೆ. ದುಡ್ಡೇನಿಲ್ಲ. ಹೋಗಮ್ಮ, ಕೆಲ್ಸ ಎಲ್ಲ ತರಕಾರಿ ಕೊಡ್ರಿ. ತಿಂಗಳ ತರಕಾರಿ ಮನೆಗೆ ಡೇಷನ್ ಕಳಿಸ್ತೀರಾ ನೀವು? ವ್ಯಾಪಾರ ಮಾಡಕ್ ಬಂದಿದ್ದೀವಿ. ನಾನು ಸೈಲೆಂಟ್ ಆಗಿದ್ದೀನಿ. ಏನೋ ಚೆನ್ನಾಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಸರಿ ಆಯ್ತು. ಮಾಡ್ರಲ್ಲಾದ್ರೂ ಹಾಕಮ್ಮ, ಚಡ್ಡಿ ಬಿಚ್ಕೊಂಡಾದ್ರೂ ಬರಮ್ಮ. ನನ್ಗೇನಮ್ಮ ನೀನು?
ಇವಾಗ ನಮ್ಮ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ದಾರೆ, ನಾನು ಏನ್ ಮಾಡ್ಬೇಕು? ನಿಮ್ಮನೆಯವ್ರ ಹಸ್ಬೆಂಡ್ ಬಿಟ್ಟು ಮನೆ ಬಿಟ್ಟು ಹೋದ್ರೆ ನಾನೇನ್ ಮಾಡ್ಲಿ? ನೀವ್ ಹೇಳಿರೋದಕ್ಕೆ ಮನೆ ಬಿಟ್ಟು ಹೋಗಿರೋದು. ಇಲ್ಲಿ ಕಾಫಿ ಕುಡಿಯಕ್ ಬರ್ತಾ ಇರ್ತಾರಂತೆ, ಆಮೇಲೆ ಅಲ್ಲಿ ಜಾಕ್ ಫ್ರೂಟ್ ಮಾಡ್ತಾರ ಅವರು. ಯಾವಾಗ್ಲೂ ನಮ್ಮ ಮನೆಯವ್ರಿಗೆ ನಾನ್ ಸರಿಯಾಗೇ ಇದೀನಿ ಮೇಡಮ್. ಇವ್ರಿಗೆ ಅವ್ರಿಗೆ ಸಂಬಂಧ ಯಾವ್ದು ಇಲ್ಲ, ಅದ್ಯಾರು ಪರಿಚಯನೂ ಇಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಇವ್ರಿಗೆ ಸಂಬಂಧ ಇರೋದು ಒಂದೇ, ಯಾವ್ದು ಗೊತ್ತಾ? ಎದುರುಗಡೆ ಕ್ಯಾಮ್ರಾ ಇದೆ, ಕುರುಗಳು ಸ್ವಾಮಿಗಳು. ಇಲ್ಲ ಅಣ್ಣ, ನನಗೆ ಏನೋ ಮೆಂಟಲ್, ನನಗೆ ಸೈಕ್ ಹೌದು, ಮಾಡ್ತಿದ್ದಾರೆ. ಸೈಕ್ ಮಾಡ್ತಾರೆ. ನಾನೇ ಹೇಳ್ ಕಳ್ಸಿದ್ದು. ಅಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಬಂದು ಕಾಫಿ ಕುಡಿತಾರೆ, ಅಲ್ಲಿ ಬಂದು ಜಾಕ್ ಫ್ರೂಟ್ಸ್ ತಗೋತಾರೆ. ಮಾಡರ್ನ್ ಗೆ ನನಗೆ ಮೆಂಟಲ್ ಹಿಡಿದ್ಬಿಟ್ಟಾಯ್ತಾ? ನಾನೇ ಹೇಳ್ ಕಳ್ಸಿದ್ದು. ಯಾಕೆ ಅಲ್ಲಿ ಕ್ಯಾಮ್ರಾ ಇಟ್ಟಿದೆ ಎದುರುಗಡೆ, ಕಾಮಿಡಿ ಶೋ ಇದು, ಕುರಿಗಳು ಸ್ವಾಮಿ ಕುರಿಗಳು ಅಂತ. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿ ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಎಷ್ಟಂಡಿ ತೆಂಗಿನಕಾಯಿ? ಆಯ್ತು 60 ಆ ಕಡೆದು 50. ಹೌದಾ? ನಮ್ಮ ಹಸ್ಬೆಂಡ್ ಮೊನ್ನೆ ತೆಂಗಿನಕಾಯಿ ತಗೊಂಬಂದ್ರು 10. ಹೌದಾ? ಹೌದು, ಚೆನ್ನಾಗಿತ್ತು. ಇವಾಗ ಚೂಡಿದಾರ್ ಹಾಕೊಂಡ್ ಓಕೆನಾ ನಿಮ್ಗೆ? ತೆಂಗಿನಕಾಯಿ ತಗೊಂಬರೋದಕ್ಕೆ ಚೂಡಿದಾರ ಹಾಕೊಂಡ್ ಬಂದಿದ್ದೀನಿ. ನಾನು ಮೊನ್ನೆ ಜೀನ್ಸ್ ಹಾಕೊಂಬಂದ್ ತಗೊಂಡೋದೆ, ಗೊತ್ತಾ? ಇರ್ಬೇಕಿಲ್ಲ. ಜೀನ್ಸು ಟೀ ಶರ್ಟ್ ಹಾಕೊಂಬಂದಿದ್ದೆ, ಗೊತ್ತಾ ನಿಮ್ಗೆ? ಮೊನ್ನೆ ತಗೊಂಡೋದು 10 ತೆಂಗಿನಕಾಯಿ. ನಮ್ಮ ಹಸ್ಬೆಂಡ್ ಹತ್ರ ಹೋಗಿ ಏನಂತ ಹೇಳಿದ್ದೀರಾ? ತೆಂಗಿನಕಾಯಿ ತರೋದಕ್ಕೆಲ್ಲ ಜೀನ್ಸ್ ಹಾಕೊಂಡ್ಬರ್ತಾರೆ ನಿನ್ ವೈಫ್ ಅಂತ ಹೇಳಿದ್ದೀರಾ? ಇಲ್ಲಪ್ಪ, ನಾವು ಮಾತಾಡೇ ಇಲ್ಲ. ನೀವೇ ಮಾತಾಡಿರೋದು. ಇಲ್ರಿ ನಾನು ತೆಂಗಿನಕಾಯಿ ತಗೊಂಡೋಗಿದ್ದೀನಿ, ಈ ಕಡೆಯಿಂದ ಫೋನೇ ಮಾಡಿದ್ದೀರಾ ನೀವು? ಇಲ್ಲಪ್ಪ, ನಾವು ಮಾತಾಡೇ ಇಲ್ಲ. ನಮ್ಮ ಹಸ್ಬೆಂಡ್ ನನಗೆ ಹೊಡಿತಿದಾರೆ ಮನೆಗೆ ಹೋದ ತಕ್ಷಣ. ಏನಕ್ಕೆ ನೀನು ಟೀ ಶರ್ಟ್ ಹಾಕಿ ಏನಕ್ಕೆ ಹಾಕೊಂಡು ಹೋಗಿದ್ದೆ ತೆಂಗಿನಕಾಯಿ ತರಕ್ಕೆ ಅಂತ? ಇಲ್ಲಪ್ಪ, ನಾವು ದೇವರಾಣಗೂ ನಾವೇನು ಮಾತಾಡೇ ಇಲ್ಲ. ನಾವ್ ಯಾರ ಅಂಗಡಿಗೆ ತಗೊಂಡೋಗಿದ್ರ ಗೊತ್ತಿಲ್ಲ. ಇಲ್ಲ, ಇದೇ ಅಂಗಡಿಲಿ ನಾವ್ ಇಲ್ಲೇ ತಗೊಂಡೋಗೋದು ಯಾವಾಗ್ಲೂ. ನಾನು ಈ ಪಕ್ಕದ ರೋಡಲ್ಲಿ ನಾವಿರೋದು. ಕರ್ಕೊಂಡ್ ಬರೋಕ್ ನಾನು ಫೋನ್ ನಮ್ಮ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ದಾರೆ ಇವಾಗ. ನನ್ ಮಗ ಇದ್ದಾನೆ. ನಾವ್ 10 ಕಾಯಿ ನಾನ್ ಕೊಟ್ಟಿಲ್ಲ, ನನ್ ಮಗ ಕೊಟ್ಟಿರ್ಬೇಕೇನಷ್ಟೇ. ಓ, ನಿಮ್ ಮಗ ಹೇಳಿರೋದಾ? ನಮ್ ಮಗ ಯಾಕೆ ಹೇಳ್ತಾನ್ರಿ? ನಮ್ ಮಗ ಯಾಕೆ ಹೇಳ್ತಾನೆ? ಸರಿ, ನಮ್ಮ ಹಸ್ಬೆಂಡ್ ಹೇಳಿದ್ ಇವ್ ಆಂಟಿ ಹೇಳ್ತು ಅಂತಾನೆ. ಇಲ್ಲಪ್ಪ, ನಾವು ನೋಡಮ್ಮ, ನಾವ್ ಅಂತವ್ರ ನಮ್ ಫೋನೇ ಮಾಡಕ್ ಬರಲ್ಲ ನನ್ಗೆ. ನಿಮಗೆ ಮನೇಲೆಲ್ಲ ನೀವ್ ಕೆಲ್ಸ ಮಾಡ್ತೀರಾ? ಯಾರು? ನೀವೆಲ್ಲಾ ಕೆಲ್ಸನೂ ಮಾಡ್ತೀರಾ ಮನೇಲಿ? ಯಾಕೆ ಕೇಳ್ತಾ ಇರೋದು. ಈಗ ನಮ್ಮ ಮನೇಲಿ ನಾನ್ ಕೆಲ್ಸ ಮಾಡ್ತೀನೋ ಅದನ್ನ ಯಾಕೆ ನಿಮಗೇನು? ನಮ್ಗೆ ಯಾಕಮ್ಮ ಯಾರು ಹೇಳಿರೋ? ನೀವ್ ಬರ್ತೀರಾ ಕೆಲ್ಸ ಮಾಡೋದಿಕ್ಕ ನಮ್ಮ ಮನೆಗೆ? ನಂಬರ್ ನೋಡು, ನಮಗ್ ಫೋನ್ ಮಾಡಕ್ ಬರಲ್ಲ. ನನ್ ಮಗ ಇರ್ತಾನೆ, ನನ್ ಮಗ ಕೇಳ. ನೀವ್ ಯಾಕೆ ನಮ್ಮ ಹಸ್ಬೆಂಡ್ ಹತ್ರ ಕೆಲ್ಸ ಮಾಡಲ್ವಂತೆ ಹಂಗೆ ಹಿಂಗೆ ಅಂತ ಮಾತಾಡಿರೋದು? ನಮ್ಮ ಮನೆ ನಮ್ಗೆ ಇಷ್ಟ. ನಾನು ಊರ್ಗ್ ಹೋಗಿದ್ನಮ್ಮ, ಕೇಳ್ ಮುಂಜಾನೆ ಅಣ್ಣ ಇದ್ನೇನಣ್ಣ, ನಾನ್ ನಿನ್ನೆ ರಾತ್ರಿ ಬಂದಿರೋದ್. ನಾನು ಇರ್ಲಿಲ್ಲಪ್ಪ, ಊರ್ಗ್ ಹೋಗಿದ್ದೆ. ನಮ್ಮ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ದಾರೆ. ಇವಾಗ ನಾನು ಏನ್ ಮಾಡ್ಬೇಕು? ನಮ್ಗೇನ್ ಗೊತ್ತಮ್ಮ, ಇದೇ ಅಂಗಡಿ. ನಾವ್ ಯಾವಾಗ್ಲೂ ತೆಂಗಿನಕಾಯಿ ತಗೊಂಡೋಗೋದು ಇದೇ ಅಂಗಡಿ. ಗೊತ್ತಿಲ್ಲಪ್ಪ. ನೀವ್ ನಮ್ಮನೆ ಕೆಲ್ಸ ಮಾಡಕ್ ಬರ್ತೀರಾ ಡೈಲಿ? ಮತ್ತೆ ನಮಗ್ ಈಗ ನೀವ್ ಕೊಟ್ಟಿದೀರಾ ಅಂದ್ರೆ ನೀವೇ ಬಂದ್ ಮಾಡ್ಬೇಕು ಕೆಲ್ಸನ. ನಾವ್ ಯಾರಿಗೂ ಕಾಯಿ ಕೊಟ್ಟಿಲ್ಲ. ನಾವ್ ಮಾತಾಡಿಲ್ಲ. ನಾವ್ ಏನ್ ಮಾತಾಡಕ್ ಹೋಗೋಣ? ನಮ್ದು ಮಕ್ಳಿದಾರೆ. ಯಾವ ಕಡೆಯಿಂದ? ನಮ್ಮದು ಸಿರಾರಿ. ಸಿರಾ? ಅಲ್ಲ ಏನಂತ ಕೇಳ್ತಾರ ಪಾಪ, ಅವ್ರು ಯಾಕೆ ಹೇಳಕ್ ಬರ್ತಾರೆ? ನಿಮ್ಮ ಅಲ್ಲ, ನಾ ಫೋನ್ ಮಾಡಿ ಹೋಗಿ ನಿಮ್ ನಂಬರ್ ಇದ್ರಾಗಿದ್ರೆ ಹೇಳ್ಬಿಡ್ರಿ ನೋಡೋಣ. ನನ್ ನಂಬರ್ ಇಲ್ಲ. ನಮ್ಮ ಹಸ್ಬೆಂಡ್ ಜಾಸ್ತಿ ತಗೊಂಡೋಗೋದಿಲ್ಲ ತೆಂಗಿನಕಾಯಿನ. ಯಾರು ತಗೊಂಡೋಗಿ ನಾವ್ ಹೊರಗಡೆ ಬರಲ್ಲ. ನಾನು ತರಕಾರಿ ತೆಂಗಿನಕಾಯಿ ಎಲ್ಲ ನಮ್ಮ ಹಸ್ಬೆಂಡ್ ತರೋದು. ಅಲ್ಲಮ್ಮ, ನಾವು ನೋಡ್ರಿ, ನಾವ್ ಯಾರಿಗೂ ಫೋನ್ ಮಾಡಿ ಹೇಳಿದ. ಅಣ್ಣ ನಾನು ಇರ್ಲಿಲ್ಲ, ಊರ್ಗ್ ಹೋಗಿ. ಅಯ್ಯಮ್ಮ, ನೀವತ್ತೆ ನಾನ್ ನೋಡ್ತಾ ಇರೋದು. ಆಮೇಲೆ ನನ್ ಮನೆ ಕೆಲ್ಸ ಮಾಡಲ್ವಂತೆ. ಈ ಆಂಟಿ ಡೈಲಿ ಬಂದ್ ಮಾಡ್ತಾರ ನಮ್ಮ ಮನೆಗೆ. ಬೆಳಗ್ಗೆ ಬನ್ನಿ 7 ಗಂಟೆಗೆ ಬನ್ನಿ, 8 ಗಂಟೆ ತನಕ ಅಷ್ಟೇ ಕೆಲ್ಸ, ಜಾಸ್ತಿ ಇರಲ್ಲ. ನನ್ಗೆ ನೋಡಿ ಇದೊಂದ್ ಚಿತ್ರ ಹಾಕಿರೋದು ಕಾಣ. ಇದೊಂದು ನಮ್ ಮಗನ್ ನಂಬರ್ ಒಂದ್ ಬಿಟ್ರೆ ನನ್ ನಂಬರ್ ಫೋನ್ ಮಾಡಕ್ ನಮ್ಮ ಮಗನ್ ಕರಿತಿಂತ. ಫೋನ್ ಅಲ್ಲ, ಇಲ್ಲಿಗ್ ಬಂದಾಗ ಹೇಳಿರೋದು. ನಾನು ಇರ್ಲಿಲ್ಲಮ್ಮ, ಊರ್ಗ್ ಹೋಗಿದ್ದೆ ಅಂತ ಹೇಳ್ತಾ ಇಲ್ವೇ? ನಾವ್ ಏನ್ ಕೇಳಕ್ ಹೋಗೋಣ? ಪ್ರಾಬ್ಲಮ್ ಏನ್ರಿ ನಿಮ್ದು? ಫಿಟ್ಟಿಂಗ್ ಏನಕ್ಕೆ ಇಡ್ಬೇಕು? ಎದ್ರಿ ಕರ್ಕೊಂಡ್ ಬಾ. ಮನೆ ಬಿಟ್ಟು ಹೋಗಿದಾರ ಆಂಟಿ. ನಾವೇನ್ ಮಾಡೋಣ? ಯಾರು ಹೇಳಿದಾಳೆ? ಅವಳು ಹೇಳೋಳು. ನಮ್ಗೆ ನೀವೇನೆ ತೆಂಗಿನಕಾಯಿ ಆಂಟಿ ಅಂದ್ರೆ ನೀವೇ ತಾನೆ? ನಾನು ಒಬ್ಬನೇ ತೆಂಗಿನಕಾಯಿ ಮರ. ನೀವ್ ಒಬ್ರೇನೆ ಈ ಏರಿಯಾದಲ್ಲಿ ಇರೋದು? ಒಬ್ರೇನೆ? ಹರೀಶ್ ಎಲ್ಲ ಹೋಗಿದಾರ ಮನೆ ಬಿಟ್ಟು. ಇವ್ರೇ ನೋಡಿ ಮಾತಾಡ್ತೀನಿ ಅಣ್ಣ. ಅಕ್ಕ, ನಿನ್ ಮಾತು ಬೆಲೆ ನನಗೆ. ನಾನ್ ಮಾತಾಡಿದೀನಿ ಅಣ್ಣ. ಅಕ್ಕ, ನೀನ್ ಮಾತಾಡಿ ಬಿಡಿ, ನಾನಂತೂ ಅವ್ರ ಜೊತೆ ಹೋಗಲ್ಲ. ನೋಡಿ ಮತ್ತೆ ನಮ್ಮ ಬಿಟ್ಟು ಹೋಗ್ತೀನಿ ಅಂತ. ಅಲ್ಲ, ನಾವ್ ಹೇಳಿದ್ವಿ ನಿಮ್ಗೆ. ಅಕ್ಕ, ನಿನ್ ಮಾತು ಮೀರಲ್ಲ. ಅಲ್ಲ, ನಾವ್ ಹೇಳಿದೀವಿ ನಿಮ್ಗೆ. ಹೇಳ್ತಾ ಇದಾರಲ್ಲ ಅವ್ರೇನೆ. ಬರ್ರಿ ಮಾತಾಡಕ್ಕೆ ಇವ್ರ ಮನೆಗೆ ಹೋಗ್ಲಾ? ಇವ್ರ ಮನೆಗೆ ಹೋಗ್ಲಾ? ನಾನು ಎಲ್ಲಿಗೆ ಹೋಗ್ಲಿ ಇವಾಗ? ನಿಮ್ ಗಂಡ ಅಂಕಿ ಸಂಸ್ಥೆ ನಿಮ್ ಮೊದಲು ಮಾತಾಡಿದ್ದೀನ. ಏನ್ ಮಾಡ್ಲಿ ಆಂಟಿ ಇವಾಗ?
ಪೊಲೀಸ್ ಕಂಪ್ಲೇಂಟ್ ಕೊಡಕಮ್ಮ ನೀನು ನಮ್ಮೆಲ್ಲ ಹೇಳ್ಬೇಡ. ಅಲ್ಲ ನಾನು ಇಲ್ಲೇ ಇಲ್ಲ ನಾನು. ಏನಂದ್ರು ಅಂತಪ್ಪ? ಅಕ್ಕ ಈ ಅಮ್ಮ ನೈಟ್ ಹಾಕೋ ಬತ್ತು ಏನೋ ಜೀನ್ಸ್ ಪ್ಯಾಂಟ್ ಹಾಕೋ ಬತ್ತಾಳೆ ಅಕ್ಕ, ಮನೆ ನಮ್ಮ ಕೆಲಸ ಸತ್ತೋದ್ರು ನಾನು ಮಾಡಲ್ಲ ಅಣ್ಣ ಹತ್ರ ಎಂದೂ ಸೋಕೆ ಮಾತಾಡಿಲ್ಲ. ಮಾಡ್ತಾಳೆ. ಅಂಗಡಿ ಕಾಯಿ ತಗೊಂಡಕ್ ಬಂದಿಲ್ಲ ಅವಣ್ಣ. ಕಾಯಿ ತಗೊಂಡಕ್ ಬಂದಿಲ್ಲ ಅವಣ್ಣ ನಮ್ಮ ಹತ್ರನ. ಅವ್ರ ಅಲ್ಲ ಕುಡ್ ಬಂದ್ ಅವ್ರು ಗೇಟ್ ಬಿಟ್ಟು ಹಂಗ್ ಮಾಡ್ರಿ ಸರಿ. ಅವ್ರಿಗೆ ನಮ್ಮ ಮನೆಗ್ ಬರ್ತಿಲ್ವಂತೆ, ಬನ್ನಿ ಈ ಕಡೆ. ಈಗ ನಿಮ್ ಮನೆಗ್ ಬರ್ತೀನಿ ನಾನು. ಅಮ್ಮ ನಾವ್ ಇರ್ಲೇ ಕಾಯಿ ತಗೊಂಡ್ ಕೊಟ್ಟು ನಮ್ಮ ಹತ್ರ ಕಾಯಿ ತಗೊಂಡಾಗಿಲ್ಲ ಯಪ್ಪ. ಅಕ್ಕ ನಮ್ಮನೆ ಕರ್ಕೊಂಡು ಜೀನ್ಸ್ ಪ್ಯಾಂಟ್ ಅವಳು ನಮಗ್ ಗೊತ್ತಿಲ್ಲ ಸ್ವಾಮಿ. ನೀನ್ ಮಾತ್ ಬಿರಲ್ಲ ಅಕ್ಕ ನಂಗೆ ಬೇಡ. ಅಪ್ಪ ನೀವ್ ಹೆಂಗ್ ನೋಡಿ ಆಂಟಿ, ನೀವೇ ಹೇಳಿರೋದು ಲೈಫ್ ಹಾಳ್ ಮಾಡ್ತಿದ್ದೀರಲ್ಲ. ನಾವ್ ಹೆಂಗ್ ಮಾತಾಡಕ್ ಹೋಗಣ? ಅಲ್ಲ ನೀವ್ ಯಾವ್ಯಾವ್ದ ಕಿತ್ತಾಡ್ಕೊಂಡು ನಮ್ಮ ಮೇಲೆ ಹೇಳಕ್ ಹೋಗ್ಬೇಡ್ರಿ ಗೊತ್ತಾ? ಅಲ್ಲಿ ಕ್ಯಾಮ್ರಾ ಐತೆ, ಇದು ಟಿವಿ ಪ್ರೋಗ್ರಾಮು. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. 1 2 3 4 ಬಕರಾ ಬಕರಾ. Feel the rhythm, screw your mind, check the baby. Come on, ಬಕರಾ ಬಕರಾ.